ನಮಸ್ಕಾರ ಸ್ನೇಹಿತರೆ. ನೀವು ಎಂದಾದರೂ ಕೇಳಿದ್ದೀರಾ ದೇವಾಲಯವೇ 3 ದಿನಗಳ ಕಾಲ ಮುಚ್ಚಲ್ಪಡುವ ಹಬ್ಬದ ಬಗ್ಗೆ? ಅದರಲ್ಲೂ ಲಕ್ಷಾಂತರ ಭಕ್ತರು ಬರುತ್ತಿರುವ ಸಮಯದಲ್ಲೇ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಇದು ಸಾಮಾನ್ಯ ಆಚರಣೆಯಲ್ಲ. ಇದು ಅಸ್ಸಾಂ ರಾಜ್ಯದಲ್ಲಿರುವ ಭಾರತದ ಅತ್ಯಂತ ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದಾದ ಕಾಮಾಖ್ಯ ದೇವಾಲಯದ ಅಂಬುಬಾಚಿ ಮೇಳ. ಈ ವರ್ಷ ಅಂಬುಬಾಚಿ ಮೇಳ ಜೂನ್ 22ರಂದು ಆರಂಭವಾಗುತ್ತದೆ. ಆ ದಿನ ರಾತ್ರಿ ಸುಮಾರು 9 ಗಂಟೆ 8 ನಿಮಿಷಕ್ಕೆ ಕಾಮಾಖ್ಯ ದೇವಾಲಯದ ಗರ್ಭಗುಡಿಯ ಬಾಗಿಲು ಮುಚ್ಚಲಾಗುತ್ತದೆ. ನಂತರ 3 ದಿನಗಳ ಕಾಲ ಯಾವುದೇ ದರ್ಶನ ಇರುವುದಿಲ್ಲ. ಜೂನ್ 26ರ ಬೆಳಗ್ಗೆ ದೇವಾಲಯ ಮತ್ತೆ ಭಕ್ತರಿಗೆ ತೆರೆಯಲಾಗುತ್ತದೆ. ಆದರೆ ಪ್ರಶ್ನೆ ಏನೆಂದರೆ, ಲಕ್ಷಾಂತರ ಜನರು ಬಂದಿರುವ ಸಮಯದಲ್ಲೇ ದೇವಾಲಯ ಯಾಕೆ ಮುಚ್ಚುತ್ತಾರೆ? ಇದರ ಹಿಂದೆ ಇರುವ ನಂಬಿಕೆ ಅತ್ಯಂತ ವಿಶೇಷವಾಗಿದೆ. ಅಂಬುಬಾಚಿ ಸಮಯದಲ್ಲೇ ಮಾತೆ ಕಾಮಾಖ್ಯ ದೇವಿಯ ವಾರ್ಷಿಕ ಋತುಚಕ್ರ ನಡೆಯುತ್ತದೆ ಎಂದು ನಂಬಲಾಗುತ್ತದೆ. ಹೌದು ಸ್ನೇಹಿತರೆ, ಭಾರತದಲ್ಲಿ ಬಹುತೇಕ ಕಡೆಗಳಲ್ಲಿ ಋತುಚಕ್ರದ ಬಗ್ಗೆ ಮಾತನಾಡುವುದಕ್ಕೂ ಸಂಕೋಚ ಪಡುವ ಸಮಯದಲ್ಲಿ ಇಲ್ಲಿ ಅದನ್ನೇ ದೇವಿಯ ಶಕ್ತಿಯಾಗಿ ಆರಾಧಿಸಲಾಗುತ್ತದೆ. ಕಾಮಾಖ್ಯ ದೇವಾಲಯ ಭಾರತದಲ್ಲಿನ ಅತ್ಯಂತ ಪವಿತ್ರವಾದ ಶಕ್ತಿಪೀಠಗಳಲ್ಲಿ ಒಂದು. ಪುರಾಣಗಳ ಪ್ರಕಾರ ದೇವಿ ಸತಿಯ ದೇಹದ ಭಾಗಗಳು ಭೂಮಿಗೆ ಬಿದ್ದ ಸ್ಥಳಗಳನ್ನು ಶಕ್ತಿಪೀಠಗಳು ಎಂದು ಕರೆಯುತ್ತಾರೆ. ಅದರಲ್ಲಿ ಕಾಮಾಖ್ಯ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ. ಆದರೆ ಈ ದೇವಾಲಯವನ್ನು ವಿಶೇಷವಾಗಿಸುವುದು ಇನ್ನೊಂದು ವಿಷಯ. ಇಲ್ಲಿ ದೇವಿಯನ್ನು ಸಾಮಾನ್ಯ ಮೂರ್ತಿಯ ರೂಪದಲ್ಲಿ ಪೂಜಿಸುವುದಿಲ್ಲ. ಇಲ್ಲಿ ದೇವಿಯನ್ನು ಯೋನಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ಅಂದರೆ ಸೃಷ್ಟಿಯ ಮೂಲ ಶಕ್ತಿಯಾಗಿ. ಗರ್ಭಗುಡಿಯೊಳಗೆ ಒಂದು ನೈಸರ್ಗಿಕ ನೀರಿನ ಹೊಳೆ ಹರಿಯುತ್ತಿರುತ್ತದೆ. ಇದೇ ಕಾಮಾಖ್ಯ ದೇವಿಯ ದಿವ್ಯ ಶಕ್ತಿಯ ಸಂಕೇತ ಎಂದು ಭಕ್ತರು ನಂಬುತ್ತಾರೆ. ಅಂಬುಬಾಚಿ ಸಮಯದಲ್ಲಿ ಈ ನೈಸರ್ಗಿಕ ಶಕ್ತಿಯೇ ಋತುಚಕ್ರವನ್ನು ಅನುಭವಿಸುತ್ತಾಳೆ ಎಂದು ನಂಬಿಕೆ. ಆ ಕಾರಣದಿಂದ 3 ದಿನಗಳ ಕಾಲ ದೇವಿಗೆ ವಿಶ್ರಾಂತಿ ನೀಡಲಾಗುತ್ತದೆ. ಈ ಅವಧಿಯಲ್ಲಿ ಯಾವುದೇ ದರ್ಶನ ಇರುವುದಿಲ್ಲ, ನಿತ್ಯ ಪೂಜೆಗಳು ಇರುವುದಿಲ್ಲ, ವಿಶೇಷ ಆಚರಣೆಗಳು ಕೂಡ ಇರುವುದಿಲ್ಲ. ದೇವಿಯ ಪವಿತ್ರ ಸಮಯ ಎಂದು ಗೌರವದಿಂದ ದೇವಾಲಯ ಮುಚ್ಚಲಾಗುತ್ತದೆ. ಈ ಆಚರಣೆಯ ಹಿಂದೆ ಒಂದು ದೊಡ್ಡ ಸಂದೇಶವೂ ಇದೆ. ಅದು ಏನೆಂದರೆ, ಋತುಚಕ್ರ ಅಶುದ್ಧಿಯಲ್ಲ, ಅದು ಜೀವ ಸೃಷ್ಟಿಯ ಸಂಕೇತ. ಇಲ್ಲಿ ಮಹಿಳೆಯ ದೇಹದ ಸಹಜ ಪ್ರಕ್ರಿಯೆಯನ್ನು ದೇವಿಯ ಶಕ್ತಿಯಾಗಿ ಕಾಣಲಾಗುತ್ತದೆ. ಸೃಷ್ಟಿಯ ಆರಂಭವಾಗಿರುವ ಶಕ್ತಿಯಾಗಿ ಗೌರವಿಸಲಾಗುತ್ತದೆ. ಆದ್ದರಿಂದ ಅಂಬುಬಾಚಿ ಮೇಳ ಕೇವಲ ಒಂದು ಹಬ್ಬವಲ್ಲ, ಇದು ಪ್ರಕೃತಿ, ಮಹಿಳತ್ವ ಮತ್ತು ಸೃಷ್ಟಿಯ ಶಕ್ತಿಯನ್ನು ಆಚರಿಸುವ ಒಂದು ಮಹೋತ್ಸವ. ಈ 3 ದಿನಗಳ ಬಳಿಕ ದೇವಾಲಯದ ಬಾಗಿಲು ಮತ್ತೆ ತೆರೆಯುವಾಗ ಲಕ್ಷಾಂತರ ಭಕ್ತರು ಕಾಯುವ 2 ವಿಶೇಷ ಪ್ರಸಾದಗಳಿವೆ. ಮೊದಲದು ಅಂಗೋದಕ. ಇದು ದೇವಿಯ ಪವಿತ್ರ ನೈಸರ್ಗಿಕ ಜಲ ಎಂದು ಭಕ್ತರು ನಂಬುತ್ತಾರೆ. ಎರಡನೆಯದು ಅಂಗಭಸ್ತ್ರ. ಇದನ್ನು ರಕ್ತಭಸ್ತ್ರ ಎಂದು ಕೂಡ ಕರೆಯುತ್ತಾರೆ. ಇದು ಅಂಬುಬಾಚಿ ಸಮಯದಲ್ಲಿ ದೇವಿಯೊಂದಿಗೆ ಸಂಬಂಧ ಹೊಂದಿರುವ ಪವಿತ್ರ ಕೆಂಪು ಬಟ್ಟೆ ಎಂದು ಭಕ್ತರು ಪೂಜಿಸುತ್ತಾರೆ. ಈ ಪ್ರಸಾದಗಳನ್ನು ಪಡೆಯಲು ಸಾವಿರಾರು ಜನರು ಗಂಟೆಗಳ ಕಾಲ ಕಾಯುತ್ತಾರೆ. ಅಂಬುಬಾಚಿ ಸಮಯದಲ್ಲಿ ಕಾಮಾಖ್ಯ ಸುತ್ತಮುತ್ತ ಭಕ್ತರ ಸಾಗರವೇ ನಿರ್ಮಾಣವಾಗುತ್ತದೆ. ಸಾಧುಗಳು, ತಾಂತ್ರಿಕ ಸಾಧಕರು, ಭಕ್ತರು ಮತ್ತು ಪ್ರವಾಸಿಗರು ದೇಶದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಬರುತ್ತಾರೆ. ಈ ಸಮಯದಲ್ಲಿ ಕಾಮಾಖ್ಯ ಪ್ರದೇಶವೇ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗುತ್ತದೆ ಎಂದು ಅನೇಕರು ನಂಬುತ್ತಾರೆ. ಕಾಮಾಖ್ಯ ನಮಗೆ ಒಂದು ಸುಂದರ ಸಂದೇಶವನ್ನು ಕೊಡುತ್ತದೆ. ಪ್ರಕೃತಿಯ ಯಾವುದೇ ಸಹಜ ಪ್ರಕ್ರಿಯೆ ಅಪವಿತ್ರವಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು.
ಗೌರವಿಸಬೇಕು, ಆಚರಿಸಬೇಕು. ಇದಕ್ಕಾಗಿಯೇ ಕಾಮಾಖ್ಯ ದೇವಾಲಯ ಇಡೀ ಭಾರತದಲ್ಲಿ ವಿಶಿಷ್ಟವಾಗಿದೆ. ಇಲ್ಲಿ ಋತುಚಕ್ರವನ್ನು ಮರೆಮಾಚುವುದಿಲ್ಲ, ಅದನ್ನೇ ಶಕ್ತಿ ಎಂದು ಪೂಜಿಸಲಾಗುತ್ತದೆ. ನಿಮ್ಮಲ್ಲಿ ಯಾರಾದರೂ ಕಾಮಾಖ್ಯ ಅಂಬುಬಾಚಿ ಮೇಳಕ್ಕೆ ಭೇಟಿ ನೀಡಲು ಯೋಚಿಸುತ್ತಿದ್ದರೆ ಈ ವಿಡಿಯೋವನ್ನು ಸೇವ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಮತ್ತು ಇನ್ನಷ್ಟು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಮಾತಾ ಕಾಮಾಖ್ಯ. ಧನ್ಯವಾದಗಳು.